ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಈಗಾಗಲೇ ದುರ್ದುಂಡೇಶ್ವರ ಶ್ರೀಗಳ ಬಗ್ಗೆ 3 ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಮಟ್ಟದ್ದೊಂದು ಹಿಡ್ಕೊಂಡು 4, ಒಟ್ಟು ಇದು 5ನೇ ವಿಡಿಯೋ ಕೊಡ್ತಾ ಇರೋದು. ಬಹುಶಃ ಇನ್ನು ನನಗೆ ಇದು ಜನತೆಯ ಒಂದು ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ, ಪ್ರತಿಕ್ರಿಯೆ ಸರಿ ಇಲ್ಲ ಕಾರಣಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಅಂದರೆ ಇನ್ನೂ ಹೆಚ್ಚಿಗೆ ಕೊಡಬೇಕಂತ ವಿಚಾರ ಇತ್ತು. ಅದು ಜನತೆ ಪ್ರತಿಕ್ರಿಯೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತೆ ಬೇರೆ ಕಥೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಈಗ 5ನೇ ಎಪಿಸೋಡ್ ಅಂದರೆ ಅದು 4ನೇ ಒಂದು ಸಂಚಿಕೆಯನ್ನು ಈಗ ತೋರಿಸ್ತೀನಿ. ನಮ್ಮ ಜೊತೆಗೆ ಜೆ ಪತಾರ್ ಸರ್ ಅವರು ನಿವೃತ್ತ ಕಲಾ ಶಿಕ್ಷಕರಾದಂಥ ಅವರು ನಮಗೆ ದುರ್ದುಂಡೇಶ್ವರ ಶ್ರೀಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತೆ ಸಂವಾದನ ಮುಂದುವರ್ಸೋಣ. ಮುಂದಿನ ವಿಡಿಯೋದಲ್ಲಿ ಎಲ್ಲ ವೀಕ್ಷಿಸಿ. ನಮಸ್ಕಾರ. ಈಗ ನಮ್ಮ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ದ ಶ್ರೀ ದುರ್ದುಂಡೇಶ್ವರ ಶ್ರೀಗಳ ಬಗ್ಗೆ, ಚರಿತ್ರೆ ಬಗ್ಗೆ ಈಗ 4ನೇ ಭಾಗವಾಗಿ ನಾನು ನಿಮ್ಮ ಜೊತೆ ಒಂದಷ್ಟು ವಿಷಯಗಳು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ಹಿಂದೆ ನಾವು 3ನೇ ವಿಡಿಯೋದಲ್ಲಿ ದುರ್ದುಂಡ ಶ್ರೀಗಳು ಪವಾಡ ಶೆಟ್ಟಿಗಳ ಜೊತೆಗೆ ಕಲ್ಯಾಣಕ್ಕೆ ಹೋಗಿ ಬಂದದ್ದಾಯ್ತು. ಹಾಗೆ ಅವರು ಮಲ್ಲಿಗೆ ಗಿಡ ಅಂತದ್ದು ಕಿಶನ್ ದುರ್ದುಂಡಲ್ಲಿ ಹೆಚ್ಚಿದ್ದು, ಮತ್ತೆ ಮಕ್ಕಳಿರುವಂಥ ಕೌಸಲಿ ದೇಸಾರಿಗೆ ಒಂದಷ್ಟು ಮಕ್ಕಳ ಬಗ್ಗೆ ನಾವು ಕರುಣಿಸಿದಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಸರ್. ಈಗ ಮತ್ತೆ ದುರ್ದುಂಡ ಶ್ರೀಗಳು ಏನೇನು ಪವಾಡಗಳು ಮಾಡಿದ್ರು ಅನ್ನೋದು ಸ್ವಲ್ಪ ಮುಂದಿನ ಭಾಗದಲ್ಲಿ ಈಗ ನಾವು ನೋಡೋಣ ಸರ್. ಸರ್, ನಿಮ್ಗೆ ಈ ಮತ್ತೆ 4ನೇ ಭಾಗಕ್ಕೆ ಸರ್ ಸ್ವಾಗತ ರೀ. ಸರ್, ನಿಮಗೆ ಮತ್ತೆ ದುರ್ದುಂಡ ಶ್ರೀಗಳು ಮತ್ತೆ ಯಾವ್ದು ರೀತಿ ಪವಾಡಗಳು ಮಾಡಿದ್ರು ಇನ್ನೊಂದು ಸ್ವಲ್ಪ ಮಾಹಿತಿ. ದುರ್ದುಂಡೇಶ್ವರ ಮಾಡಿದ ಪವಾಡಗಳ ಬಗ್ಗೆ ಹೇಳ್ಕೊತ್ಕೋತ್ರ ಬಹಳ ಅದಾವು. ಆದ್ರೆ ಪ್ರಮುಖವಾಗಿ ಇಲ್ಲಿ ಗೋಕಾಕದೊಳಗ ಬಹಳಷ್ಟ ಜನ ಭಕ್ತರು ಇರ್ತಾರೆ. ಈ ಗೋಕಾಕದ ಇವತ್ತಿಗೂ ಸಾಕಷ್ಟು ಜನ ಭಕ್ತರು ಇದ್ದಾರೆ. ಅವಾಗ ಇರ್ತಾರ. ಅವಾಗ ಇದ್ದಾಗನ ಸ್ವಾಮಿಗಳ ಬಗ್ಗೆ ಕೆಲವೊಂದು ಅವಹೇಳನದ ಮಾತುಗಳನ್ನು ಹೇಳುವಂತ ಜನ ಎಲ್ಲ ಕಡೆ ಇದ್ದದ್ದೇ. ಅಂದ್ರ ಆ ತರ ಈ ಸ್ವಾಮಿಗಳಿಗೆ ಕೆಲವೊಂದು ಘಟನೆಗಳು ನಡೀತಾವ. ಆ ಘಟನೆ ನಡೆದ ಮೇಲೆ ಈ ಸ್ವಾಮಿಗಳು ಇವೇನ್ ಬಿಡಪ್ಪ ಅಂತೇಳಿ ಅಂತಿರ್ತಾರ. ಆ ವೇಳೆದೊಳಗೆ ಹಂಗಾಗ್ತಿರ್ತೈತಿ ಎಲ್ಲರಿಗೂ. ಕೆಲವೊಂದು ಆ ಸ್ವಾಮಿಗಳು ಹೆಂಗಿದ್ರು ಇರ್ತಾರ, ಖರೆ ಒಂದು ಮನಸ್ಸು ಅನ್ನುವಂಥದ್ದು ಅದು ಇರ್ತೈತಿ. ಆ ಮಾತು ಬೇರೆ. ಆದ್ರ ಗೋಕಾಕದಿಂದ ಬರುವಾಗ ಭಯಂಕರ ಘಟಪ್ರಭಾ ನದಿ ತುಂಬಿ ಹರಿತಿರ್ತೈತಿ. ಆ ನಾವ ಎಲ್ಲರನ್ನು ತುಂಬಿಕೊಂಡಿರ್ತಾನ. ತುಂಬಿ ಈಚೆ ಕಡೆ ತುಂಬಿಸೊಳಗ್ ಬಂದಿರ್ತಾನು. ಅಷ್ಟೊತ್ತಿಗೆನ ಈ ಸ್ವಾಮಿಗಳು ಇದ್ದವ್ರ ನನ್ನೊಬ್ಬನ ಕರ್ಕೊಂಡು ಹೋಗಪ್ಪ ಅಂತಾರ. ಸ್ವಾಮಿ ಇಲ್ಲಿ ಬಿಡು, ಅವನೇನ್ ಮಾಡ್ತೀನಿ ನಡಿ ಅಂತೇಳಿ ತೊಡೆ ಮಂದಿ ಎತ್ತಿರ್ತೈತಿ. ಇವ್ರ ಇಲ್ಲ ತುಂಬೈತಿ, ನಾ ಹೋಗ್ಕೋ ಅಂತೇಳಿ ತುಂಬೈತಿ ಹೋಗತ್ತೆ ಅನ್ನೋ ಕೂಡಲೇ ಆತ್ಪ ಹೋಗತ್ತೆ ಅಂತಾರು. ಅಷ್ಟೊತ್ತಿಗೆ ತಮ್ಮದೊಂದು ಗೊಂಗಡಿ ಇರ್ತೈತಿ, ಕಂಬಳಿ. ಈಗ ನಾವು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಏನಾಗ್ತದೆ, ಗೊಂಗಡಿಯನ್ನು ಗೊತ್ತಾಗ್ತಾರೆ. ಈಗ ನಮ್ದು ಇಡೀ ಕರ್ನಾಟಕ ರಾಜ್ಯದ ಹೋಗಕ್ಕೆ ಅನ್ನೋ ಕಾರಣಕ್ಕೆ ನಾವು ಕೆಲವು ಕಂಬಳಿ ಇರ್ತೈತಿ. ಆ ನದಿ ತುಂಬಿ ಹರಿತಿರ್ತದಲ್ಲ, ಅಂತ ನದಿ ಮೇಲೆಲ್ಲ ಕಂಬಳಿ ಹಾಸಿ ಅವರು ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೇಳಿ ದೇವರ ನಾಮಸ್ಮರಣೆ ಮಾಡ್ಕೊತ ತಾವೇನು ಜಪ ಮಾಡ್ತಿದ್ರು, ತಪ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರಲ್ಲ, ಅದೇ ರೀತಿ ಅದ ಕಂಬಳಿ ಮೇಲೆ ಕುಂತು ಬಿಡ್ತಾರ. ಕಂಬಳಿ ಮೇಲೆ ಕುಂಡ್ಬೇಕಾದ್ರೆ ಕಾಲು ಸಹಿತ ಕೆಳಗೆ ಹೋಗೋದಿಲ್ಲ, ಕಂಬಳಿ ವಾಂಕ್ ಆಗೋದಿಲ್ಲ. ಪಳಿ ಮೇಲೆ ಕುತ್ತಂಗ ಅವ್ರು ಕೂತ್ ಬಿಡ್ತಾರೋ. ಆ ರೀತಿಯಾಗಿ ಅದು ತೇಲ್ಕೋತ ಬಂದ ಈ ಅಲ್ಲಿ ದಂಡಿಗೆ ಹೆಚ್ಚಿ ಬಿಡ್ತೈತಿ. ಅಂದ್ರೆ ಗೋಕಾಕ್ ಕಡೆ ಅಂದ್ರೆ ಈ ಕಡೆ ಗೋಕಾಕ್ ಕಡೆಯಿಂದನ ಈ ಕಡೆ ಅರಬಾವಿ ಮಠದ ಕಡೆ ಬರ್ತಾರೆ. ಅಂದ್ರೆ ಬಹುಶಃ ಈಗ ನಾವು ನಡೆದಾಗ ನಮ್ಮ ಫೋಟೋ ನೋಡಿದ ಪ್ರಕಾರ ಅದು ಬಹುಶಃ ಇಲ್ಲಿ ಈಗ ನಾವೇನ ತಹಸೀಲ್ದಾರ್ ಆಫೀಸ್ ಇತ್ತಲ್ಲ, ಫೋಟೋನು ಹಂಗ ಬರ್ತದೆ. ಈ ಫೋಟೋಗಳು ಏನು ಇರ್ಲಿಲ್ಲ. ಮೂಲತಃ ಎಲ್ಲಾ ಕಥೆಗಳನ್ನು ಓದಿ ಆ ಚಿತ್ರಗಳನ್ನ ಶಿವಾನಂದ ಸ್ವಾಮಿಗಳ ಕೃಪೆಯಿಂದ ನಾನು ಅವನು ತಯಾರು. ಸರ್, ಅದ್ಭುತವಾಗಿ ಚಿತ್ರಗಳಿದ್ದಾರೆ, ನಾನು ನೋಡಿದ್ದೇನೆ ಅವನ್ನ. ಮತ್ತೆ ಈ ವಿಡಿಯೋದಾಗೂ ನಿಮ್ಮ ಕೆಲವೊಂದು ಚಿತ್ರಗಳನ್ನ ನಾನು ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ನೀವು ಕೂತು ಚರ್ಚೆ ಮಾಡ್ತಾ ಇರೋದು ಮಾತ್ರ ನಾನು ಸೇರಿಸಲ್ಲ, ಅವ್ರ ಫೋಟೋಗಳನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಅವ್ರಿಗೂ ಮತ್ತು ಕಿತ್ತೂರು ಸಂಸ್ಥಾನಕ್ಕೆ, ಅಂದ್ರೆ ನಮ್ಮ ಏನು ನಾವು ಸ್ವತಂತ್ರ ಸಂಗ್ರಾಮ ಬಗ್ಗೆ ಹೇಳ್ತೀವಿ, ಕಿತ್ತೂರು ಚೆನ್ನಮ್ಮ ಸ್ವತಂತ್ರ ಸಂಗ್ರಾಮ ಬೆಳ್ಳಿ ಚುಕ್ಕಿ ಅಂತ ಗುರುತಿಸ್ತೀವಿ. ಕಿತ್ತೂರು ಚೆನ್ನಮ್ಮನ ಅಂದ್ರೆ ಪತಿಯಾದಂತ ಮಲ್ಲಸರ ದೇಸಾರಿಗೂ ಮತ್ತು ಅರಬಾವಿ ಮಠಕ್ಕೂ ತುಂಬಾ ವಿಭಾಜ್ಯ ಸಂಬಂಧ ಇದೆ ಅಂತ ಹೇಳ್ತಾರೆ ಕೆಲವರು. ಅಂದ್ರೆ ಕೆಲವೊಂದು ನಾವು ಪುಸ್ತಕದೊಳಗೆ ಓದಕ್ ಸಿಕ್ಕಿದ್ದಾರೆ. ಆಮೇಲೆ ಅವ್ರು ದೇಹ ತ್ಯಾಗ ಮಾಡಿದ್ದು ಇಲ್ಲಿ ಅರಬಾವಿ ಮಠದಲ್ಲಿ ಇರುವುದು ನಾನು ಈಗಾಗಲೇ ಒಂದು ವಿಡಿಯೋನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀನಿ. ಆದ್ರೆ ಅವರ ಸಮಾಧಿ ಇರುವುದು ಸದ್ಯಕ್ಕೆ 100 ಅನ್ನೋದು ವೀಕ್ಷಕರಿಗೆ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಲ್ಲಸರ ದೇಸಾರಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಈಗ ನಾ ಹೇಳಕ್ ಹೊರಟದ್ದು ಆ ಘಟಪ್ರಭಾದ ನದಿಯನ್ನ ದಾಟಿದ್ರು. ಆ ಕಂಬಳಿಯ ಮೇಲೆ ಕುಂತ
ನದಿ ಏನ್ ದಾಟಿದ್ರಲ್ಲ ಆ ನದಿ ದಾಟಿ ಬಂದ ತಟಕ್ಕೆ ಹತ್ತು ಗುಡದನ್ನ ಆ ನಾವ ಅಳಿಗಾಡಿ ನಾವು ಮುಳುಗು ಪರಿಸ್ಥಿತಿ ಬರ್ತೈತಿ. ಯಪ್ಪ ಸ್ವಾಮಿನ ಕರ್ಕೊಲಾರ್ಕ ಹಿಂಗಾತು, ದುರ್ದುಂಡ್ಯಪ್ಪ ಸ್ವಾಮಿ ಅವ ದುರ್ದುಂಡ್ಯಪ್ಪ ಅರ್ಬಾಮಪ್ಪ ಅಂತೇಳಿ ಏನು ತೊಡೆ ಮಂದಿ ಒಳಗಿನ ಅವ್ರ ಸ್ತೋತ್ರ ಮಾಡ್ತಿದ್ರಲ್ಲ, ಅದಕ್ಕಾಗಿ ಅವ್ರ ಬದುಕಿ ದಂಡಿಗೆ ಬಂದ್ರು. ಮತ್ತು ಸ್ವಾಮಿಗಳು ಏನು ದಂಡಿಗೆ ಬಂದ್ರಲ್ಲ ಆ ಜಾಗದಾಗ ಈಗ ಸಹಿತ ದುರ್ದುಂಡ್ಯಪ್ಪನ ಪಾದಗಟ್ಟೆ ಅಂತೇಳಿ ಈಗೂ ಅದು ಕಟ್ಟಿ ಮತ್ತ ಗುಡಿ ಐತಿ. ನೀವೊಂದು ಹೋಗಿ ವಿಡಿಯೋ ಮಾಡ್ಕೊಬಹುದು. ನನಗೆಲ್ಲ ಅಬ್ಸರ್ವ್ ಮಾಡಿಲ್ಲ ನೋಡ್ರಿ, ಆ ಫ್ಯಾಕ್ಟ್ರಿಯಿಂದ ಒಳಗ ಹೋಗ್ತಿರ್ತಲ್ಲ ಕಚ್ಚಾ ರಸ್ತೆ, ಆ ಕಚ್ಚಾ ರಸ್ತೆ ಹೊಸ ಬ್ರಿಡ್ಜ್ ಆಗಿದೆ ಅದ್ರ ಮಗ್ಗಲಿಗೆ ಯಾಕಂದ್ರೆ ಕಲಬುರಗಿ ಫ್ಯಾಮಿಲಿ ಅವರೆಲ್ಲ ಆಲ್ಮೋಸ್ಟ್ ನಿಮ್ಮ ಎಲ್ಲ ಕಲಬುರಗಿ ಫ್ಯಾಮಿಲಿ ಅವ್ರಿಗೆ ನನಗೂ ಬಹಳ ಇಷ್ಟ. ಯಾಕಂದ್ರೆ ಮೇಲ ಇದನ್ನೇ ಚರ್ಚೆ ಮಾಡಿದೆ. ಇದು ಇರ್ಲಿ ಅದ ಆ ತರ ಅವ್ರು ಬಂದು ಮುಟ್ತಾರೋ. ಮುಟ್ಟಿದ ಮೇಲನ ಏನಕತಿ ಅವರು ಆಮೇಲೆ ದುರ್ದುಂಡ್ಯಪ್ಪನ ಬಗ್ಗೆ ನಾವು ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದೀವಲ್ಲ ಅಂತೇಳಿ ಗೋಕಾಕದ ಜನಾನು ಅನ್ನಕತ್ತೈತಿ. ಆಮೇಲೆ ಕಾಲ್ನಡಿಗೆಲಿ ಅರ್ಬಾಯಿ ಮಠಕ್ಕೆ ಬರಾಕತ್ತಾರ. ಅವಾಗಿನ ಮಠ ಕಟ್ಟಿರೋದಿಲ್ಲ, ಆದ್ರೆ ಸ್ವಾಮಿಗಳ ದರ್ಶನಕ್ಕೆ ಬರ್ತಿರ್ತಾರ, ಮಠಕ್ಕೆ ಬರ್ತಿರ್ತಾರ ಅನ್ಕೂಲ. ಹಂಗಾರ ಮಠ ಕಟ್ಟಿರ್ತೇನ ಅಂತೇಳಿ ಹಿಂಗೆ ಇದು ಬರ್ಬೋದು, ಆದ್ರೆ ಇನ್ನ ಕಟ್ಟಿರ್ಲಿಲ್ಲ. ಇನ್ನ ತಾವೊಂದು ಕೇಳಿದ್ರಲ್ಲ ಮಲ್ಸರ್ಜ ದೇಸಾಯರದು. ಮಲ್ಸರ್ಜ ದೇಸಾಯರಿಗೆ ಕಿತ್ತೂರು ಸಂಸ್ಥಾನ ತನಕನೂ ಟಿಪ್ಪು ಸುಲ್ತಾನ ತನ್ನ ಆಳ್ವಿಕೆಯನ್ನು ಮಾಡ್ಬೇಕಂತೇಳಿ ಮೈಸೂರಿಂದನೂ ಹಂಗ ಇದನ್ನ ಮಾಡ್ಕೊತ ಬಂದಿರ್ತಾನ. ಒಬ್ಬೊಬ್ಬರನ್ನ ಹಂಚಿಸ್ಕೋತ ಮಾಡ್ಕೊತ ಆ ಪಾಳೆಗಾರನ ಈ ಪಾಳೆಗಾರನ ಆ ಸಂಸ್ಥಾನ ಈ ಸಂಸ್ಥಾನ ಅಂತೇಳಿ ಬಂದಿರ್ತಾರೋ. ಅಷ್ಟೊತ್ತಿಗೆ ಕಿತ್ತೂರು ಸಂಸ್ಥಾನಕ್ಕೂ ಬರ್ತಾರ. ಕಿತ್ತೂರು ಸಂಸ್ಥಾನಕ್ಕೆ ಬಂದಾಗ ಈ ಮಲ್ಲಸರ್ಜ ದೊರೆ ಅವರ ಸೆರೆ ಹಾಳಾಗಿಬಿಡ್ತಾರ. ಯಾಕಂದ್ರೆ ಯುದ್ಧಕ್ಕೆ ನಿಲ್ಲುವಷ್ಟು ಇದು ಇರುವುದಿಲ್ಲ, ಮತ್ತ ಅವರಲ್ಲಿ ಸೈನ್ಯ ದೊಡ್ಡದಿರ್ತೈತಿ. ಅದ್ರ ಸಲುವಾಗಿ ಅವ್ರನ್ನ ಸೆರೆಯಾಳಾಗಿ ಸಿಗ್ತಾರೋ. ಸೆರೆಯಾಳಾಗಿ ಸಿಕ್ಕುಡ್ಲನ್ನ ಅವ್ ಶ್ರೀರಂಗಪಟ್ಟಣ ಕಡೆಗೆ ಓದ್ಬಿಡ್ತಾರ. ಅಲ್ಲಿ ನಳದುರ್ಗ ಅಂತ ಈಗೂ ಐತೆ ಅಲ್ಲಿ ನಳದುರ್ಗ. ನೀವು ಮೈಸೂರು ಕಡೆ ಶ್ರೀರಂಗಪಟ್ಟಣ ಅಲ್ಲಿ ಹೋಗಿ ನಳದುರ್ಗದಾಗ ಇಟ್ಟಿರ್ತಾರ. ಅದಕ್ಕೆ 7 ಸುತ್ತಿನ ಕೋಟೆನೂ ಅಂತಿರ್ತಾರ. ಅಷ್ಟು ದೊಡ್ಡ ದುರ್ಗಮವಾದ ಕೋಟೆ ಅದ. ಅಲ್ಲಿ ಹೋಗಿ ಇವನ್ ಇಡ್ತಾರ. ಯಾಕಂದ್ರೆ ನನಗೆ ಒಳಗೂ ಬರಲಿಲ್ಲ ಇವ, ನಾನು ಕೂಡ ಇದನ್ನು ಮಾಡಲಿಲ್ಲ, ಇವನ್ ಒಳಗೆ ಹಾಕ್ರತ್ತೇಳಿ ಆ ಟಿಪ್ಪು ಸುಲ್ತಾನ್ ಹೇಳಿದ ಆಜ್ಞೆ ಪ್ರಕಾರನ ಇವ್ರನ್ನ ಒಳಗೆ ಹಾಕಿರ್ತಾರೋ. ಇನ್ನ ಏನಾಕೈತಿ ಮುಂದೆ 4-5 ದಿವ್ಸ 2-3 ದಿವ್ಸನ ಹೋಗಿರ್ತೈತಿ. 4ನೇ ದಿವ್ಸಕ್ಕನ ಇವು ಬಹಳಷ್ಟ ವೀಕ್ ಆಗಿರ್ತಾನ. ಯಾರಂದ್ರ ಮಲ್ಲಸರ್ಜ ದೊರೆ, ಕಿತ್ತೂರು ಚೆನ್ನಮ್ಮನ ಪತಿ. ಅವರು ಆದಾಗ ದುರ್ದುಂಡ್ಯಪ್ಪ ಇವ್ರು ಮನೆದೇವ್ರ. ಅದಕ್ಕೆ ದುರ್ದುಂಡೇಶ್ವರ ನೀ ಏನ್ ಮಾಡ್ತಿ ಮಾಡಪ್ಪ, ನೀ ಏನ್ ಮಾಡ್ತಿ ಮಾಡಪ್ಪ ಅಂತೇಳಿ ದುರ್ದುಂಡ್ಯಪ್ಪನ ನೆನ್ಸ್ಕೊತಿರ್ತಾನು. ಅಷ್ಟೊತ್ತಿಗೆನ ಅವಾಗ ಒಂದ್ ಸ್ವಲ್ಪ ಮಬ್ಬು ಬಂದಂಗ ಆಕೈತಿ. ಯಾರಿಗೆ? ಮಲ್ಸರ್ಜಿದ್ದವ್ರಿಗೆ. ಆದ ಕೂಡ್ಲೇನ ಅಕ್ಕ ಅವ್ರಿಗೆ ಹಿಂಗೆ ಕಣ್ಣು ಬಿಡಗೋಣ ದುರ್ದುಂಡ್ಯಪ್ಪ ಪ್ರತ್ಯಕ್ಷ ಆದಂಗ ಅಕ್ಕನು. ಅದ ಕನಸೋ ನನ್ಸು ಗೊತ್ತಾಗಿರೋದಿಲ್ಲ. ಕೈಯಾಗಿನ ಕೊಳ ಎಲ್ಲ ಹುಚ್ಚಿ ಬೀಳ್ತಾವು. ಅವ್ರನ್ನ ಕೈಯಾಕ 7 ಮಂದಿ ಕುದುರೆ ಸವಾರರು ಒಂದೊಂದು ಬಾಗಿಲಕ್ಕೆ ಇರ್ತಾರೋ. ಅವಕ್ಕೆಲ್ಲಕ್ಕೂ ನಿದ್ದೆ ಇತ್ತಿರ್ತೈತಿ. ಆ ಬಾಗಿಲುಗಳೆಲ್ಲ ತಂತಾನಾಕಿ ನಾವು ಶ್ರೀಕೃಷ್ಣನ ಜನ್ಮ ಸಮಯದಲ್ಲಿ ದ್ವಾರಕಾದೊಳಗ ಇದ್ರೊಳಗ ಹೇಳ್ತಾರಲ್ಲ, ಮಥುರಾದೊಳಗ ಆಯ್ತು ಕಂಸರ ಅರಮನೆ ಅಂತೇಳಿ. ಹಂಗ ಇಲ್ಲಿ ಆಗ ದೊರೆಯನ್ನ ಕರ್ಕೊಂಡು ಬಂದ ಹೊರಗ ಕುದುರೆ ಇರ್ತೈತಿ. ಆ ಕುದುರೆ ಮೇಲೆ ಕುಣಿಸ್ಕೊಂಡು ಅವ್ರ ಹೊಂಟು ಬಿಡ್ತಾರೆ ಅವ್ರು. ಅಷ್ಟೊತ್ತಿಗಿನ ಏನಾಗಿರ್ತೈತಿ, ಬೆಳಕಾಗಿರ್ತೈತಿ. ಕನಸಿದ್ದದ್ದು ನನಸು ಆಗಿರ್ತೈತಿ. ಏನ್ ಅವ್ರಿಗೆ ಕನಸು ಬಿದ್ದಿರ್ತೈತಿ, ಕನಸಿನಾಗ ದುರ್ದುಂಡ್ಯಪ್ಪ ಬಂದಂಗ ಆಗಿರ್ತೈತಿ. ಅದು ಹೋಗಿ ನನಸಾಗಿರ್ತೈತಿ. ಮುಂದೆ ಅಷ್ಟೊತ್ತಿಗೆ ಇವರೆಲ್ಲ ಹಿಂಗ್ಯಾಂಗ ಕೀಲ್ ಮುರಿದು ಅಂತೇಳಿ ಎಲ್ಲ ಆಗಿಂದಾಗ ಗುಬ್ಬ ಅಂದ್ ಇನ್ನು ನಮ್ಮನ್ನು ಬಿಡುದಿಲ್ಲ ಅಂತೇಳಿ ಕುದುರೆ ಸವಾರ ಅವ್ರು ಬೆನ್ನ ಹತ್ತಿ ಓಡಾಕತ್ತಾರು. ಅಷ್ಟೊತ್ತಿಗೆ ಇವ್ರು ಕುದುರೆ ಹೋಗಿ ಕಾವೇರಿ ನದಿ ದಂಡಿಗೆ ಬಂದಿರ್ತೈತಿ. ಮಲ್ಸರ್ಜ ನೀ ಭಾಳ ಹಸದ್ದೀಪ, ಮತ್ತು ಇಲ್ಲೇ ಒಂದಿಷ್ಟು ಮುಖಾದಕ್ಕೆ ತೊಳ್ಕ, ನಿನಗಷ್ಟು ಹಣ್ಣು ಕೊಡ್ತಾನ ಅಂತೇಳಿ ಅಂದ ಮುಖ ತೊಳ್ಕೊ ಕೊಡ್ತಾನ. ಒಂದಿಷ್ಟು ಹಣ್ಣು ತಂದು ಹಿಂಗೆ ತಿನ್ನಬೇಕು ಅನ್ನೋ ಕೊಡ್ದನ ಅವ್ರ ಇದ್ರ ಬರ್ತೈತಿ. ಆದ್ರೂ ತಿನ್ಕೋತಾನ ಆ ಕುದುರೆ ಮೇಲೆ ಏನ್ ಹಾಕ್ತಾರೋ ನೀರಿನೊಳಗೆ ಹಂಗ ಹೋಗಿ ಬಿಡ್ತಾರ ಅವ್ರು. ನೀರಿನೊಳಗೆ ಹಂಗ ಹೋಗಿ ನಮ್ಮ ದಾಟಿರ್ತಾರೋ. ಇವ್ರು ಬಂದು ಕುದುರೆಗಳೆಲ್ಲ ನೀರಾಗ ಮುಳುಗ್ತಾವು.
ಓ ಅಂದ್ರೆ ಬಲಸರ ದೇಸಾಯರ್ದು ಮತ್ತು ದುರ್ಗಡಿ ಅಜ್ಜಗಳದು ಕುದುರೆ ದಾಟ್ ದಾಟಿ ಹೋಗ್ತತಿ. ಆದ್ರೆ ಇವ್ರ ಬೇರೆ ಕುದುರೆ ಅಂದ್ರೆ ಇವ್ರ ಟಿಪ್ಪು ಕುದುರೆ ಸುಲ್ತಾನನ ಸೈನಿಕರ ಕುದುರೆಗಳೆಲ್ಲ ನೀರಾಗ ಮುಳುಗ್ತಾವು. ಅವ್ರ ಕಡೆ ಉಳಿತಾರು. ಇವ್ರು ಕಿತ್ತೂರು ಸಂಸ್ಥಾನಕ್ಕೆ ತಂದ ಏನ ನೀ ಆರಾಮಿರಪ್ಪ, ನಿನ್ನ ಯಾರು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಅಂದ ಅವರನ್ನ ಆಶೀರ್ವಾದ ಮಾಡಿ ಮಾಯ ಆಗ್ಬಿಡ್ತಾರ ಅಲ್ಲಿಂದ. ಬಹುಶಃ ಅದು ನಾನು ಮಾಯ ಆದ್ಮೇಲೆ ಇವರ ಮಠಕ್ಕೆ ಬರ್ತಾರೋ, ಅವ್ರು ಅಲ್ಲಿ ಉಳಿತಾರೋ. ಅವಾಗ ಅವಾಗ ಒಂದ್ ನಿಮಿಷ ಬೇಕೈತಿ. ಟಿಪ್ಪು ಸುಲ್ತಾನಿಗೆ ಏನಾಕೈತಂದ್ರ ಅಲ್ಲಿ ಓ ಸ್ವಾಮಿ ಅಂಥವ್ರು ಇದ್ದಿರ್ಬೋದಲ್ಲ ಅಂತೇಳಿ ಅಂದ. ಅಂಥವ್ರಾದ್ರೆ ಬೇಡಪ್ಪ ಅಂತೇಳಿ ಅವ ಅಲ್ಲಿಂದನ ಆ ಸ್ವಾಮಿ ಒಂದು ನಮಸ್ಕಾರ ಅಂತ ಹೇಳಿ ಅವ ಬಿಟ್ಟು ಬಿಡ್ತಾನ. ಅಂದ್ರೆ ಈಗ ನಾವು ಕಿತ್ತೂರು ಚೆನ್ನಮ್ಮ ಚಲನಚಿತ್ರ ಒಳಗ್ರಿ ರಾಜ್ಪಾಲ್ ಅವರು ಇದು ಮಲ್ಸರ್ ದೇಸಾಯಿ ಪಾತ್ರ ಮಾಡಿದ್ರು. ಟಿಪ್ಪು ಸುಲ್ತಾನ್ ಮತ್ತು ಅವ್ರಿಗೆ ವಾದ ವಿವಾದ ಅದು ನಿಜವಾದ ಘಟನೆ ಅಲ್ಲ. ಅಂದ್ರೆ ಕೆಲವರು ಇತಿಹಾಸಕರು ಇತ್ತೀಚೆಗೆ ಟಿಪ್ಪು ಒಬ್ಬ ಕನ್ನಡಿಗ, ಕನ್ನಡ ಪ್ರವಾಹಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇರೋದು ಈ ರೀತಿಯಾಗಿ ಅವರು ಬಂದಿರ್ತಾರ. ಅಂದ್ರ ಅವರು ಅದ್ರ ತೀರ್ಕೊಂಡದ್ದು ಇಲ್ಲೇ ರೀ ಮಲ್ಸರ್ ದೇಸಾಯಿ. ಅದು ಬೇರೆ ಕತಿ ಬರ್ದ್ರಿ ಮುಂದ. ಸರಿ ಹಂಗಾರ ಸರ್, ಈಗ ನೀವು ಇಲ್ಲಿವರೆಗೆ ನಮ್ಗೆ ಒಳ್ಳೆ ವಿಷಯಗಳನ್ನ ಮಲ್ಸರ್ ದೇಸಾಯಿ ಬಗ್ಗೆ ಆಯ್ತು ಮತ್ತು ಗೋಕಾಕದ ಹೊಳಿ ದಾಟಿದ್ದು ವಿಷಯನ ತುಂಬಾ ಸವಿಸ್ತರವಾಗಿ ಕೊಟ್ಟಿದ್ರಿ. ತಮಗೆ ನನ್ನ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ನಮಸ್ಕಾರ. ನಮಸ್ಕಾರ, ಬರ್ರಿ.